ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಅಭಿಮಾನಿಗಳು ಅಂದ್ರೆ ಅವರಿಗೆ ತುಂಬಾ ನಿಯತ್ತು ಅಂತಾನೆ ಫೇಮಸ್. ಅದರಲ್ಲೂ 18 ವರ್ಷಗಳ ಬಳಿಕ ಚೊಚ್ಚಲ ಕಪ್ ಗೆದ್ದಿದ್ದಂತ ಆರ್ಸಿಬಿ ಈ ವರ್ಷ ಮತ್ತೆ ಕಪ್ ಗೆಲ್ಲುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ. ಫೈನಲ್ನ ರೋಚಕ ಪಂದ್ಯದಲ್ಲಿ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅಬ್ಬರಿಸಿದಂತ ನೀತಿ ನಿಜಕ್ಕೂ ಕೂಡ ಅದ್ಭುತವಾಗಿತ್ತು. ಚಾಂಪಿಯನ್ ಪಟ್ಟ ಬಿಟ್ಟು ಕೊಡಲಿಲ್ಲ, ಮುಡಿಗೇರಿಸಿಕೊಂಡ ಕಿರೀಟವನ್ನ ಕೆಳಗೆ ಇಳಿಸಲೂ ಇಲ್ಲ. ಕಳೆದ ವರ್ಷದ ಸೂತಕದಲ್ಲಿ ಸಂಭ್ರಮ ಮರೆಯಾಗಿತ್ತು. ಆದ್ರೆ ಈ ಬಾರಿನೂ ಕಪ್ ನಮ್ಮದೇ, ಮುಂದೆಯೂ ನಮ್ಮದೇ ಅನ್ನುವ ಮೂಲಕ ಆರ್ಸಿಬಿ ಮತ್ತೆ ಐಪಿಎಲ್ ಚಾಂಪಿಯನ್ ಆಗಿದೆ. ಸತತ 2ನೇ ಬಾರಿಗೆ ಆರ್ಸಿಬಿ ಮುಡಿಗೆ ಐಪಿಎಲ್ ಕಿರೀಟ. 2ನೇ ಸಲವು ಕಪ್ ನಮ್ದೆ, ಅಭಿಮಾನಿಗಳ ಜೈಕಾರ. ವಿರಾಟ್ ಅಬ್ಬರದ ಬ್ಯಾಟಿಂಗ್, 5 ವಿಕೆಟ್ಗಳ ಜಯ. 18 ವರ್ಷಗಳ ಬಳಿಕ ಕಳೆದ ವರ್ಷ ಆರ್ಸಿಬಿ ಐಪಿಎಲ್ ಚಾಂಪಿಯನ್ ಆದ ಸಂಭ್ರಮಕ್ಕೆ 11 ಜನರ ಸಾವು ಸೂತಕ ತಂದಿತ್ತು. ಆದರೆ ಈ ಬಾರಿ ಆರ್ಸಿಬಿ ಆರಂಭದಿಂದಲೂ ಅಬ್ಬರದ ಆಟವಾಡಿ ಕಿರೀಟವನ್ನ ಮತ್ತೆ ಮುಡಿಗೇರಿಸಿಕೊಂಡಿದೆ. ಇಡೀ ಕರುನಾಡೆ ಕಾತರದಿಂದ ಕಾದಿದ್ದ ಮತ್ತೊಂದು ಕನಸು ಈಡೇರಿದೆ. ನಿನ್ನೆ ಅಹಮದಾಬಾದ್ನಲ್ಲಿ ನಡೆದ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ಗುಜರಾತ್ ಟೈಟಾನ್ಸ್ ತಂಡವನ್ನ 5 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಟಾಸ್ ಗೆದ್ದ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಳ್ತು. ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ರಸಿಕ್ ದಾರ್ ಬೌಲಿಂಗ್ ದಾಳಿಗೆ ಗುಜರಾತ್ ಟೈಟಾನ್ಸ್ ಆರಂಭದಲ್ಲೇ ಮಂಕಾಯಿತು. ಗಿಲ್, ಸಾಯಿ ಸುದರ್ಶನ್ ವಿಕೆಟ್ ಕಳೆದುಕೊಳ್ತು. ಕ್ವಾಲಿಫೈಯರ್ 2ರಲ್ಲಿ ಅಬ್ಬರಿಸಿದ್ದ ಗಿಲ್ ಮತ್ತು ಸಾಯಿ ಸುದರ್ಶನ್ ಕೇವಲ 12 ಮತ್ತು 10 ರನ್ಗಳಿಗೆ ಔಟ್ ಆದ್ರು. ವಾಷಿಂಗ್ಟನ್ ಸುಂದರ್ 37 ಎಸೆತಗಳಲ್ಲಿ 50 ರನ್ ಗಳಿಸಿ ತಂಡದ ಮೊತ್ತ 155 ರನ್ಗೆ ಏರಿಸಿದ್ರು. ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ತಲಾ 2 ವಿಕೆಟ್ ಪಡೆದ್ರೆ ರಸಿಕ್ ದಾರ್ 3 ವಿಕೆಟ್ ಪಡೆದು ಮಿಂಚಿದ್ರು. 155 ರನ್ಗಳ ಗುರಿ ಬೆನ್ನತ್ತಿದ ಆರ್ಸಿಬಿ ಆರಂಭದಿಂದಲೂ ಗುಜರಾತ್ ಟೈಟಾನ್ಸ್ ಬೌಲರ್ಗಳನ್ನ ಚೆಂಡಾಡಿದ್ರು. ಆರಂಭಿಕನಾಗಿ ಬಂದ ವೆಂಕಟೇಶ್ ಅಯ್ಯರ್ 16 ಎಸೆತಗಳಲ್ಲಿ 32 ರನ್ ಗಳಿಸಿದ್ರೆ ದೇವದತ್ತ ಪಡಿಕ್ಕಲ್, ರಜತ್ ಪಾಟಿದಾರ್ ಅಲ್ಪ ಮೊತ್ತಕ್ಕೆ ಪೆವಿಲಿಯನ್ ಸೇರಿದ್ರು. ಆದರೆ ಕ್ರೀಸ್ಗೆ ಅಂಟಿಕೊಂಡು ನಿಂತು ಅಬ್ಬರಿಸಿದ್ದು ಮಾತ್ರ ವಿರಾಟ್ ಕೊಹ್ಲಿ. ಚೇಸಿಂಗ್ ಮಾಸ್ಟರ್, ರನ್ ಮಿಷಿನ್ ವಿರಾಟ್ ಕೊಹ್ಲಿ ಆರಂಭದಲ್ಲಿ ಬಿರುಸಿನ ಆಟಕ್ಕೆ ಮುಂದಾಗಿದ್ರು. ಆದ್ರೆ ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ದಂತೆ ಕ್ರೀಸ್ಗೆ ಅಂಟಿಕೊಂಡೇ ಆಡಿದ್ರು. 42 ಎಸೆತಗಳಲ್ಲಿ 75 ರನ್ ಗಳಿಸಿದ್ರು. 9 ಭರ್ಜರಿ ಸಿಕ್ಸರ್ ಮತ್ತು 9 ಬೌಂಡರಿ ಬಾರಿಸಿ ಅಬ್ಬರಿಸಿದ್ರು. ಕೇವಲ 25 ಎಸೆತಗಳಲ್ಲೇ ಅರ್ಧ ಶತಕ ಬಾರಿಸಿದ್ರು. ಮೊದಲ ಕಪ್ ಗೆಲ್ಲೋದಕ್ಕೆ 18 ವರ್ಷ, 2ನೇ ಕಪ್ಗೆ 1 ವರ್ಷ. ಆರ್ಸಿಬಿ ಮೊದಲ ಐಪಿಎಲ್ ಕಪ್ ಗೆಲ್ಲೋದಕ್ಕೆ ತೆಗೆದುಕೊಂಡ ಸಮಯ 1 ಅಲ್ಲ 2 ಅಲ್ಲ, ಬರೋಬ್ಬರಿ 18 ವರ್ಷ. ಆದರೆ 2ನೇ ಬಾರಿಗೆ ಕಪ್ ಗೆಲ್ಲೋದಕ್ಕೆ ಆರ್ಸಿಬಿ ತೆಗೆದುಕೊಂಡಿದ್ದು ಕೇವಲ 1 ವರ್ಷ. ಹೌದು, 12 ತಿಂಗಳ ಅವಧಿಯಲ್ಲೇ ಡಬಲ್ ಕಪ್ ಗೆದ್ದು ಆರ್ಸಿಬಿ ಇಷ್ಟು ವರ್ಷಗಳ ಕಪ್ ಬರ ನೀಗಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.